ಹಲೋ ನಮಸ್ತೆ, ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಎಲ್ಲರಿಗೂ ನವರಾತ್ರಿಯ 9ನೇ ದಿನದ ಶುಭಾಶಯಗಳು. ನವದುರ್ಗೆಯ 9ನೇ ಅಥವಾ ಕೊನೆಯ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದೇವಿಯು ಎಲ್ಲ 8 ಸ್ಥಿತಿಗಳನ್ನು ಒಳಗೊಂಡಿರುತ್ತಾಳೆ. ತಾಯಿ ಸಿದ್ಧಿದಾತ್ರಿಯು ಪರಿಪೂರ್ಣತೆ, ಎಲ್ಲ ರೀತಿಯ ಶಕ್ತಿ, ವೈಭವ ಮತ್ತು ಮಹಿಮೆಯ ಮೂಲವಾಗಿದ್ದಾಳೆ. ಅಷ್ಟಮಹಾಸ್ಥಿತಿಯನ್ನು ನಿರ್ಮಿಸಿ ಅದನ್ನು ತ್ರಿಮೂರ್ತಿಗಳಿಗೆ ನೀಡುತ್ತಾಳೆ. ಸಿದ್ಧಿ ಎಂದರೆ ಪರಿಪೂರ್ಣತೆ, ಆದರೆ ದಾತ್ರಿ ಎಂದರೆ ಕೊಡುವವಳು. ಆದ್ದರಿಂದ ಅವಳನ್ನು ಮಾತಾ ಸಿದ್ಧಿದಾತ್ರಿ ಎಂದು ಕರೆಯಲಾಗುತ್ತದೆ. ಅವಳು ತನ್ನ ಭಕ್ತರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ನೀಡುತ್ತಾಳೆ. ಸಿದ್ಧಿದಾತ್ರಿಯ ಇನ್ನೊಂದು ಹೆಸರು ಲಕ್ಷ್ಮೀದೇವಿ. ಅವಳು ಸಂಪತ್ತು, ಸಂತೋಷ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತಾಳೆ. ದೇವಿ ಸಿದ್ಧಿದಾತ್ರಿ ಆಧ್ಯಾತ್ಮಿಕ ಆನಂದವನ್ನು ಹುಡುಕುವವರನ್ನು ಆಶೀರ್ವದಿಸುತ್ತಾಳೆ. ಕಮಲದ ಮೇಲೆ ಕುಳಿತಿರುವ ಮಾತೆಯು 4 ಕೈಗಳನ್ನು ಹೊಂದಿದ್ದು, ಬಲಗೈಯಲ್ಲಿ ಸುದರ್ಶನ ಚಕ್ರ ಮತ್ತು ಗದೆಯನ್ನು ಹಾಗೂ ಎಡಗೈಯಲ್ಲಿ ಶಂಖ ಮತ್ತು ಕಮಲವನ್ನು ಹಿಡಿದುಕೊಂಡಿರುತ್ತಾಳೆ. ನಾಳೆಯ ದಿನ ಕನ್ಯಾ ಪೂಜೆ, ನವಮಿಯ ಪೂಜೆ ಮತ್ತು 9ನೇ ದಿನದ ಸಿದ್ಧಿದಾತ್ರಿ ಪೂಜೆಯನ್ನು ಕೂಡ ಮಾಡುತ್ತಾರೆ. ಈ ದಿನದಂದು ಸಂಧಿ ಪೂಜೆ ಕೂಡ ಮಾಡುತ್ತಾರೆ. ಸಂಧಿ ಪೂಜೆ ಎಂದರೆ ನವರಾತ್ರಿಯ 8ನೇ ಮತ್ತು 9ನೇ ದಿನದ ನಡುವೆ ಬರುವ ಒಂದು ಆಚರಣೆಯಾಗಿದೆ. ಸಂಧಿ ಕ್ಷಣ ಎಂದು ಕರೆಯಲ್ಪಡುವ ಈ 45 ನಿಮಿಷಗಳ ಅವಧಿಯು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯದ ಸಮಯವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ದೇವಿಯ ಶಕ್ತಿಯು ಉತ್ತುಂಗದಲ್ಲಿರುತ್ತದೆ. ಈ ಸಮಯದಲ್ಲಿ ದುರ್ಗಾದೇವಿಗೆ ಪ್ರಾರ್ಥನೆ, ಹೂಗಳನ್ನು ಮತ್ತು ನೈವೇದ್ಯವನ್ನು ಅರ್ಪಿಸುತ್ತಾರೆ. ಸಂಧಿ ಸಮಯದಲ್ಲಿ ಭಕ್ತರು ಮಂತ್ರ ಶ್ಲೋಕಗಳನ್ನು ಪಠಿಸಿ ಆರತಿಯನ್ನು ಮಾಡುತ್ತಾರೆ. ಜೊತೆಗೆ 108 ದೀಪಗಳನ್ನು ಬೆಳಗಿ ದೀಪ ಬೆಳಗುವುದರೊಂದಿಗೆ ಧಾರ್ಮಿಕ ವಿಧಿ ಮುಕ್ತಾಯವಾಗುತ್ತದೆ. ಸಂಧಿ ಪೂಜೆ ಆಚರಣೆಯಲ್ಲಿ ಪಾಲ್ಗೊಳ್ಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ, ಸಮೃದ್ಧಿ ಮತ್ತು ದೈಹಿಕ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ. ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಕುಳಿತಿರುವ ಮಾತೃದೇವಿಯ ಈ ಅವತಾರವನ್ನು ನಿರಾಕಾರ ಆದಿಶಕ್ತಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಶಿವನು ಈಕೆಯನ್ನು ಪೂಜಿಸುತ್ತಾನೆ. ಕಥೆಗಳ ಪ್ರಕಾರ ತಾಯಿ ಸಿದ್ಧಿದಾತ್ರಿಯಿಂದ ಆಶೀರ್ವಾದ ಪಡೆದ ಶಿವನು ಆಕೆಯಿಂದ 8 ಸಿದ್ಧಿಗಳನ್ನು ಪಡೆದನು ಎಂದು ಹೇಳಲಾಗುತ್ತದೆ. ಬ್ರಹ್ಮಾಂಡದ ಸೃಷ್ಟಿಯ ವೇಳೆ ಶಿವನು ಆದಿ ಪರಾಶಕ್ತಿಯನ್ನು ಆರಾಧಿಸಿದ್ದನು. ಎಷ್ಟೇ ಆರಾಧಿಸಿದರೂ ಶಕ್ತಿ ದೇವತೆಯು ವಶಳಾಗಲಿಲ್ಲ. ನಂತರ ಆಕೆಯು ಶಿವನ ಎಡಭಾಗದ ಅರ್ಧದಲ್ಲಿ ಕಾಣಿಸಿಕೊಂಡಳು. ಆಗಿನಿಂದ ಪರಶಿವನು ಅರ್ಧನಾರೀಶ್ವರ ಎಂದು ಇನ್ನೊಂದು ಹೆಸರಿನಿಂದ ಗುರುತಿಸಿಕೊಂಡನು. ಸಾಮಾನ್ಯವಾಗಿ ಈ ದಿನ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 9 ಕನ್ಯೆಯರನ್ನು ಮನೆಗೆ ಕರೆದು ಬಾಗಿನ, ತಾಂಬೂಲ, ಭೋಜನ ನೀಡಲಾಗುತ್ತದೆ. ಇದು ಕನ್ಯಾ ರೂಪದಲ್ಲಿ ದೇವಿಯನ್ನು ಪೂಜಿಸುವ ಸಂಕೇತವಾಗಿದೆ. ಸಿದ್ಧಿದಾತ್ರಿ ದೇವಿಗೆ ಮಲ್ಲಿಗೆ ಹೂವು, ಸಂಪಿಗೆ ಹೂವುಗಳಿಂದ ಅಲಂಕಾರ ಮಾಡಿ ಧೂಪ ದೀಪಗಳನ್ನು ಪೂಜೆ ಮಾಡಬಹುದು. ಪೂಜೆ ಮಾಡುವ ಶುಭ ಮುಹೂರ್ತ ಬೆಳಗಿನ ಜಾವ 4:40 ದಿಂದ 5:28 ಬನ್ನಿ ಮರಕ್ಕೆ ಪೂಜೆ ಮಾಡಿದರೆ ಶ್ರೇಷ್ಠ. ಇಲ್ಲವಾದರೆ ರಾಹುಕಾಲ ಹೊರತುಪಡಿಸಿ ನೀವು ಪೂಜೆಯನ್ನು ಮಾಡಬಹುದು. ಹುಳಿ ಸಮಯದಲ್ಲಿ ಪೂಜೆ ಮಾಡುವವರು ಹಿತ್ತಲು ಪೂಜೆ, ದೀಪಾರಾಧನೆ ಹಾಗೂ ತುಳಸಿ ಪೂಜೆ ಹೀಗೆ ದೇವಿಗೆ ಸಂಬಂಧಪಟ್ಟಂತಹ ಆರಾಧನೆಗಳನ್ನು ಮಾಡಿದರೆ ಶ್ರೇಷ್ಠ. ನವರಾತ್ರಿಯ 9ನೆಯ ದಿನ ನೇರಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು. ಅಮ್ಮನವರಿಗೆ ಕೂಡ ಅದೇ ಬಣ್ಣದ ವಸ್ತ್ರ, ರವಿಕೆ, ಕಣ ಅಥವಾ ಸೀರೆಯನ್ನು ಅರ್ಪಿಸಿ ಅಲಂಕಾರ ಮಾಡಬಹುದು. ನಾಳೆ ದೇವಿಗೆ ಎಳ್ಳಿನಿಂದ ಮಾಡಿದ ಎಳ್ಳು ಉಂಡೆ, ಕೋಸಂಬರಿ, ಪುಳಿಯೋಗರೆ, ಚಿತ್ರಾನ್ನ ಮತ್ತು ಪಾಯಸವನ್ನು ದೇವಿಗೆ ನೈವೇದ್ಯವಾಗಿ ಇಡಬೇಕು. ದುರ್ಗಾದೇವಿಯ ಅವತಾರವಾದ ಸಿದ್ಧಿದಾತ್ರಿ ದೇವಿಗೆ ದೇವಿ ಖಡ್ಗಮಾಲಾ ಸ್ತೋತ್ರ, ಮಹಿಷಾಸುರವರ್ಧಿನಿ ಅಷ್ಟೋತ್ತರವನ್ನು ಪಠಿಸಬೇಕು ಅಥವಾ ಅದನ್ನು ಕೇಳಿಸಿಕೊಂಡರೂ ವಿಶೇಷವಾಗಿ ಫಲವನ್ನು ಸಿಗುತ್ತದೆ. ಈ ಮಂತ್ರದ ಜೊತೆಗೆ ಓಂ ಹ್ರೀಂ ಶ್ರೀಂ ಸಿದ್ಧಿದಾತ್ರಿ ದೇವಿ ದುರ್ಗಾಯೈ ನಮಃ ಅಥವಾ ಯಾ ದೇವಿ ಸರ್ವಭೂತೇಷು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತಾ ನಮಸ್ತೇಸ್ತು 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 ನಮೋ ನಮಃ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಪಠಿಸಬೇಕಾಗುತ್ತದೆ. ಸಿದ್ಧಿದಾತ್ರಿ ದೇವಿಯು ಕೇತು ಗ್ರಹದ ಅಧಿಪತಿ. ದೇವಿಯ ಪೂಜೆಯನ್ನು ಮಾಡುವುದರಿಂದ ಜಾತಕದಲ್ಲಿ ಕೇತುವಿನ ಕಾಟ ಪರಿಹಾರವಾಗುತ್ತದೆ. ಸಮಸ್ತ ಕಾರ್ಯಗಳಿಗೂ ಸಿದ್ಧಿಯನ್ನು ದಯಪಾಲಿಸುವ ದೇವಿಯನ್ನು ಪೂಜಿಸುವುದರಿಂದ ಇದರ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತದೆ. ನಕಾರಾತ್ಮಕ ಆಲೋಚನೆಗಳು ಧನಾತ್ಮಕವಾಗಿ ಬದಲಾಗಿಸುವ ಶಕ್ತಿಯು ಸಿದ್ಧಿದಾತ್ರಿ ದೇವಿಗೆ ಇದೆ. ದೇವಿಯ ಅನುಗ್ರಹದಿಂದ ಚಿಂತೆ, ಆತಂಕ, ಭಯ ಮತ್ತು ಜೀವನದ ಅಡೆತಡೆಗಳು ಸಹ ದೂರವಾಗುತ್ತದೆ. ಅಷ್ಟಸ್ಥಿತಿಗಳು ಪ್ರಾಪ್ತಿಯಾಗಿ ಜೀವನದ ಅಜ್ಞಾನ ತೊಲಗಿ ಕೋರಿಕೆ ಈಡೇರುತ್ತದೆ.
ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುವ ಭಕ್ತರು ಜೀವನದಲ್ಲಿ ಯಶಸ್ಸು, ಶಕ್ತಿ, ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಆಶೀರ್ವದಿಸಲಾಗುತ್ತದೆ. ದಿನದಂದು ಸಂಜೆ ವೇಳೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ಶ್ರೇಷ್ಠ. ಮನೆಯಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಆಗಮಿಸಲಿರುವ ಹಲವು ಸಮಸ್ಯೆಗಳು ಅಥವಾ ತೊಂದರೆಗಳು ದೂರವಾಗುತ್ತದೆ. ರಾತ್ರಿಯ ಇಷ್ಟು ದಿನ ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ, ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ಕಾಪಾಡು ಎಂದು ದೇವಿಯನ್ನು ಪ್ರಾರ್ಥಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.